ಮೋರ್ ಪ್ರಿಸೈಸ್ ಪ್ರೆಡಿಕ್ಷನ್ ಬರುತ್ತೆ ನಮ್ಮ ನಕ್ಷತ್ರ. ಸಿಂಹರಾಶಿಗೆ ಪ್ರವೇಶ ಆಗಿರ್ತಕ್ಕಂಥ ಈ ಬುಧ ಅದು ಮೇಷ ಲಗ್ನದವ್ರಿಗೆ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ, ಹಣಕಾಸು ವಿಚಾರದಲ್ಲಿ ಬುಧನ ಎಫೆಕ್ಟಿಂದ ಯಾವುದೇ ರೀತಿಯ ಒಂದು ಅನುಕೂಲ ಇಲ್ಲ, ಅನಾನುಕೂಲವೇ ಹೆಚ್ಚು. ವೃಷಭ ಲಗ್ನದವರು ವಾಹನ ಖರೀದಿಗೆ ಸ್ವಲ್ಪ ಸಹಾಯ ಆಗುತ್ತೆ. ಕರ್ಕಾಟಕ ಲಗ್ನದವ್ರಿಗೆ ಅಥವಾ ಟೈಮ್ಗೆ ಕರೆಕ್ಟಾಗಿ ಬೇಕಾಗಿರ್ತಕ್ಕಂಥ ಟೈಮಲ್ಲಿ ಹಣ ಬರ್ತಕ್ಕಂಥ ತೋರಿಸ್ತೇವೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ ಅರಿವು ಹೆಚ್ಚಾಗ್ತಕ್ಕಂಥದ್ದು, ಆಹಾರ ಪದ್ಧತಿಯಿಂದ ಕಾಯಿಲೆಗಳು ಬರ್ತಕ್ಕಂಥದ್ದು, ಆಹಾರ ಸೇವನೆಯಿಂದ ಕಾಯಿಲೆ ಬರ್ತಕ್ಕಂಥ ಒಂದು ಕಾಂಬಿನೇಷನ್ನು ಸ್ವಲ್ಪ ಬಹುತೇಕ ತೋರಿಸ್ತಾರೆ. ತುಲಾ ಲಗ್ನಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಜಾಬಲ್ಲಿರ್ತಕ್ಕಂಥವ್ರು ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇರೋರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಬರ್ತಕ್ಕಂಥದ್ದು. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾರ್ಜನೆ ಮಾಡಬೇಕು ಅನ್ನೋ ಆಸೆ, ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಆಸೆ, ಟ್ರಾವೆಲಿಂಗ್ ಮಾಡಿ ಓದಬೇಕು ಅನ್ನೋ ಆಸೆ, ವಿದೇಶದಲ್ಲಿ ಹೋಗಿ ಓದಬೇಕು ಅನ್ನೋ ಆಸೆ, ಆಸಕ್ತಿ ಆಯಾ ಒಂದು ವರ್ಗಕ್ಕೆ ಬರ್ತಕ್ಕಂಥ ಒಂದು ವಿಚಾರ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, ಲಾಸ್ ಆಫ್ ಪೊಸಿಷನ್ ಅಂತ ಕರೀತಾ ಇರ್ತಕ್ಕಂಥದ್ದು. ಅಥವಾ ಮಕರ ಲಗ್ನದವ್ರಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಎಲ್ಲವೂ ಕೂಡ ಒಂದು ರೀತಿಯ ಸಮಸ್ಯೆ. ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ವಿಚಾರದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಟೈಮು ಮಕರ ಲಗ್ನದವ್ರಿಗೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಬುಧ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದೆ. ಸೊ ಗೋಚಾರ ಫಲವನ್ನು ನೋಡೋದಾದ್ರೆ ಯಾರ್ಯಾರ ಮೇಲೆ ಯಾವ ರೀತಿಯಾದಂಥ ಎಫೆಕ್ಟ್ ಬೀಳುತ್ತೆ ಅಂತ ಮೊದಲು ಪ್ರತಿಯೊಬ್ಬ ಒಂದು ಇದನ್ನು ತಿಳ್ಕೊಳ್ಬೇಕು ಅಂತಂದರೆ ನಿಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅಂತ ತಿಳ್ಕೊಬೇಕು. ಯಾರಿಗೆ ಬುಧ ದಶೆ ನಡೀತಾ ಇರುತ್ತೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅಲ್ಲ. ಅಥವಾ ಯಾರಿಗೆ ಬುಧ ಭುಕ್ತಿ ನಡೀತಾ ಇದೆ ಅವ್ರಿಗೆ ಅಪ್ಲೈ ಆಗುತ್ತೆ, ಅಥವಾ ಯಾರಿಗೆ ಬುಧ ಅಂತರ್ಭುಕ್ತಿ ನಡೀತಾ ಇದೆ ಅವ್ರಿಗೆ ಮಾತ್ರ ಇದು ಎಫೆಕ್ಟು. ಪ್ರತಿಯೊಬ್ಬರಿಗೂ ಇಲ್ಲ. ಶಾಸ್ತ್ರವನ್ನು ಈ ರಾಶಿ ಫಲ ಬರ್ತಕ್ಕಂಥದ್ದು ಸುಳ್ಳು. ಯಾಕಂದರೆ 140 ಕೋಟಿ ಜನಸಂಖ್ಯೆಯಲ್ಲಿ 12 ರಾಶಿಗೆ ಡಿವೈಡ್ ಮಾಡಿದ್ರೆ 13 ಕೋಟಿ ಬರುತ್ತೆ ಒಂದು ರಾಶಿಗೆ. 13 ಕೋಟಿಗೆ ಇವತ್ತು ಮೇಷರಾಶಿಯವ್ರಿಗೆ ಹೀಗೆ, ವೃಷಭ ರಾಶಿಯವ್ರಿಗೆ ಹೀಗೆ ಅಂತಂದರೆ ಅದು ತಪ್ಪಾಗುತ್ತೆ. ಇನ್ನೂ ಸ್ವಲ್ಪ ಕಟ್ ಡೌನ್ ಮಾಡಿದಾಗ ಲಗ್ನಕ್ಕೆ ಹೋಗಬೇಕು. ನಿಮ್ಮ ಲಗ್ನದಿಂದ ಇವಾಗ ಯಾವ ದಶ, ಆ ದಶ ಇವಾಗ ಎಲ್ಲಿ ಕೂತಿದೆ ಆ ಗ್ರಹ. ಸೊ ಮೋರ್ ಪ್ರಿಸೈಸ್ ಪ್ರೆಡಿಕ್ಷನ್ ಬರುತ್ತೆ ನಮ್ಮ ನಕ್ಷತ್ರ ನಾಡಿಲಿ. ಕೇವಲ 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿಬೇಕೆ. ಸೆಪ್ಟೆಂಬರ್ 24 ನನ್ನ ಕ್ಲಾಸ್ ಇದೆ. ಅದೇ ಜ್ಯೋತಿಷ್ಯದ ವಿಚಾರದಲ್ಲಿ ಏನೇನು ತಿಳ್ಕೋಬೇಕು ಅಂತ ಇರ್ತಕ್ಕಂಥವ್ರಿಗೆ 21ನೇ ತಾರೀಕು ಉಚಿತ ಜ್ಯೋತಿಷ್ಯದ ಕಾರ್ಯಾಗಾರ. ಹಾಗೆ ಈ ಸಿಂಹರಾಶಿಗೆ ಪ್ರವೇಶ ಆಗಿರ್ತಕ್ಕಂಥ ಈ ಬುಧ ಅದರ ವಿಚಾರದಲ್ಲಿ ನೋಡೋಣ. ಮೊದಲಿಗೆ ಮೇಷ ಲಗ್ನದವರಿಗೆ ಹೇಗಿರುತ್ತೆ ಅಂತ. ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಆದರೆ ವಿದ್ಯಾರ್ಜನೆ ಉತ್ತಮವಾಗುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಆರೋಗ್ಯ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಬುಧನ ಎಫೆಕ್ಟಿಂದ ಯಾವುದೇ ರೀತಿಯ ಒಂದು ಅನುಕೂಲ ಇಲ್ಲ, ಅನಾನುಕೂಲವೇ ಹೆಚ್ಚು. ಹಾಗೆ ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದವರು ಬುಧನ ಒಂದು ಈ ಪ್ರವೇಶದಿಂದ ವಾಹನ ಖರೀದಿಗೆ ಸ್ವಲ್ಪ ಸಹಾಯ ಆಗುತ್ತೆ, ಭೂಮಿ ಖರೀದಿಗೆ ಸ್ವಲ್ಪ ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು, ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಆದರೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಸಮಾಧಾನ, ಪರಸ್ಪರ ವಾಗ್ವಾದ, ಪ್ರೀತಿಯಲ್ಲಿ ಕುಂಠಿತವಾಗ್ತಕ್ಕಂಥ ಒಂದು ಸಾಧ್ಯತೆ ವಿಶೇಷವಾಗಿ ತೋರಿಸ್ತೇನೆ. ಹಾಗೆ ಆರೋಗ್ಯ ಕ್ರಮದಲ್ಲಿ ದೀರ್ಘಕಾಲದ ಅನಾರೋಗ್ಯ ಏನಾರು ಇತ್ತು ಅಂತಂದರೆ ಹೆಚ್ಚಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ರೀತಿಯ ಶ್ರಮ ಜಾಸ್ತಿ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಬರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಮಾತಿನ ವಿಚಾರದಲ್ಲಿ ಹೆಚ್ಚು ಸಂಭ್ರಮ ಆಗ್ತಕ್ಕಂಥದ್ದು, ಹೆಚ್ಚು ಡಿಸ್ಕಷನ್ ಆಗ್ತಕ್ಕಂಥದ್ದು, ಕಮ್ಯುನಿಕೇಷನ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಸಮಸ್ಯೆ ಸಣ್ಣ ಪುಟ್ಟ ಇರ್ತಕ್ಕಂಥದ್ದು. ಹಾಗೆ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಹಣ ಬರ್ತಕ್ಕಂಥದ್ದು, ಅಥವಾ ಟೈಮ್ಗೆ ಕರೆಕ್ಟಾಗಿ ಬೇಕಾಗಿರ್ತಕ್ಕಂಥ ಟೈಮಲ್ಲಿ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಹಣ ಅರಿವು ಹೆಚ್ಚಾಗ್ತಕ್ಕಂಥದ್ದು.
ಹೊಸ ಸಂಬಂಧ ಬರ್ತಕ್ಕಂಥದ್ದು ಈ ಒಂದು ಕರ್ಕಾಟಕ ಲಗ್ನದವರಿಗೆ ವಿಶೇಷವಾಗಿ ತೋರಿಸ್ತಾ ಇದೆ. ಮದುವೆಗೆ ಮಾತುಕತೆ ಆಗ್ತಕ್ಕಂಥದ್ದು, ವಿವಾಹದಲ್ಲೂ ಕೂಡ ಉತ್ತಮವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಆಹಾರ ಪದ್ಧತಿಯಿಂದ ಕಾಯಿಲೆಗಳು ಬರ್ತಕ್ಕಂಥದ್ದು, ಆಹಾರ ಸೇವನೆಯಿಂದ ಕಾಯಿಲೆ ಬರ್ತಕ್ಕಂಥ ಒಂದು ಕಾಂಬಿನೇಷನು ಸ್ವಲ್ಪ ಬಹುತೇಕ ತೋರಿಸ್ತಾ ಇದೆ. ಸಿಂಹ ಲಗ್ನ, ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ಇರತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂಟಿತನ ಕಾಡ್ತಕ್ಕಂಥದ್ದು, ಹೆಚ್ಚಿನ ಶ್ರಮ ಬರ್ತಕ್ಕಂಥದ್ದು, ಆದರೂ ಕೂಡ ಜಯ ಖಂಡಿತ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಕಮ್ಮಿ. ಮದುವೆ ವಿಚಾರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂಟಿತನ ಕಾಡ್ತಕ್ಕಂಥದ್ದು ಅಥವಾ ಒಂದು ರೀತಿಯ ಒಂದು ಮನಸ್ತಾಪಗಳು ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಕನ್ಯಾ ಲಗ್ನ, ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನದ ಒಂದು ವಿಚಾರದಲ್ಲಿ ಸ್ವಲ್ಪ ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಕೈಯಲ್ಲಿ ಬಂದಿರತಕ್ಕಂಥದ್ದು ಇಮಿಡಿಯೇಟಾಗೆಲ್ಲ ಖಾಲಿ ಆಗ್ತಕ್ಕಂಥ ತೋರಿಸ್ತಾ ಇದೆ, ಅಥವಾ ಕೆಲಸದಲ್ಲಿ ಸಮಸ್ಯೆಯ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಸ್ ತೋರಿಸ್ತಾ ಇದೆ. ವಿವಾಹದಲ್ಲಿ ಸ್ವಲ್ಪ ರೀತಿಯ ಒಂದು ಡಿಸ್ಕಾರ್ಡ್ ಅಂತ ಕರಿತೀವಿ, ಒಂದು ರೀತಿಯ ಸಪ್ರೇಷನ್ ತೋರಿಸ್ತಾ ಇದೆ ತಾತ್ಕಾಲಿಕವಾಗಿ. ಹಾಗೆ ಡಿವೋರ್ಸ್ ಹೋಗಿರೋರಿಗೆ ಡಿವೋರ್ಸ್ ಬರ್ತಕ್ಕಂಥ ಸಾಧ್ಯತೆ, ಅದು ಡಿವೋರ್ಸ್ ತೊಗೊಳ್ತಕ್ಕಂಥ ಸಾಧ್ಯತೆ ಈ ಒಂದು ಸಮಯದಲ್ಲಿ, ಈ ಒಂದು 20 ದಿವಸ 25 ದಿವಸ ಉತ್ತಮವಾಗಿದೆ. ಹಾಗೆ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಸ್ವಲ್ಪ ನೋಡಿ. ಆಪರೇಷನ್ಗಳು ಮತ್ತು ಹಾಸ್ಪಿಟಲೈಸೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಮುನ್ಸೂಚನೆಯಿಂದ ಮಾಡ್ಕೊಳ್ಳೋದಾಗಿ ಈ ಒಂದು ಕನ್ಯಾ ಲಗ್ನಕ್ಕೆ ತಿಳಿಸ್ತಾ ಇದೆ. ತುಲಾ ಲಗ್ನಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ, ವಿದ್ಯಾರ್ಥಿಗಳಿಗೆ ಅನುಕೂಲ, ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಜನ ಬರ್ತಕ್ಕಂಥದ್ದು, ಲಾಭ ಹೆಚ್ಚಾಗ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿದೆ. ತುಲಾ ಲಗ್ನದವ್ರಿಗೆ ಎಲ್ಲ ರೀತಿಯೂ ಸಕ್ಸಸ್ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನ, ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ವಿದ್ಯಾಭ್ಯಾಸದಲ್ಲಿ ಉನ್ನತವಾಗಿರ್ತಕ್ಕಂಥ ಹೆಸರು ಕೀರ್ತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರು ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇರೋರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಬರ್ತಕ್ಕಂಥದ್ದು, ಅಥವಾ ಸರ್ಪ್ರೈಸಿಂಗ್ ಆಗಿ ನಿಮಗೆ ಒಂದು ಒಳ್ಳೆ ಪ್ರಮೋಷನ್ ಸಿಗ್ತಕ್ಕಂಥ ಸಾಧ್ಯತೆ, ಅಥವಾ ಅದ್ರ ಬಗ್ಗೆ ನಾವು ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ರೀತಿಯ ಅಸಮಾಧಾನ, ನಾನು ಅಂತಕ್ಕಂಥದ್ದು ಅಥವಾ ನನ್ನಿಂದ ಅಂತಕ್ಕಂಥ ಒಂದು ಮನೋ ವ್ಯಾಧಿಯಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಬರ್ತಾ ಇದೆ. ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಒಂದು ಕಾಂಬಿನೇಷನು ವೃಶ್ಚಿಕ ಲಗ್ನದವ್ರಿಗೆ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾರ್ಜನೆ ಮಾಡಬೇಕು ಅನ್ನೋ ಆಸೆ, ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋ ಆಸೆ, ಟ್ರಾವೆಲಿಂಗ್ ಮಾಡಿ ಓದಬೇಕು ಅನ್ನೋ ಆಸೆ, ವಿದೇಶದಲ್ಲಿ ಹೋಗಿ ಓದಬೇಕು ಅನ್ನೋ ಆಸೆ, ಆಸಕ್ತಿ ಆಯಾ ಒಂದು ವರ್ಗಕ್ಕೆ ಬರ್ತಕ್ಕಂಥ ಒಂದು ವಿಚಾರ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, ಲಾಸ್ ಆಫ್ ಪೊಸಿಷನ್ ಅಂತ ಕರೀತಾ ಇರ್ತಕ್ಕಂಥದ್ದು, ಅಥವಾ ಚೇಂಜ್ ಆಫ್ ಜಾಬ್, ಇವೆರಡರಲ್ಲೂ ಒಂದು ಹೆಚ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ, ವೈವಾಹಿಕ ಜೀವನದಲ್ಲಿ ಹಿರಿಯರಿಂದ ಮನ್ನಣೆ ಪಡೆದು ಮದುವೆ ಆಗ್ತಕ್ಕಂಥದ್ದು, ಅಥವಾ ಹಿರಿಯರು ನಿಮ್ಮ ಒಂದು ವೈವಾಹಿಕ ಜೀವನಕ್ಕೆ ಒಂದು ರೀತಿ ಪೂರಕವಾಗಿ ಸಹಾಯ ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಚಾರ. ಮಕರ, ಮಕರ ಲಗ್ನದವರಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಎಲ್ಲರಿಗೂ ಕೂಡ ಒಂದು ರೀತಿಯ ಸಮಸ್ಯೆ. ಜಾಬಲ್ಲಿ ಸಮಸ್ಯೆ, ಬಿಸ್ನೆಸ್ ಸಮಸ್ಯೆ, ಎಜುಕೇಷನಲ್ಲಿ ಸಮಸ್ಯೆ. ಆದರೆ ಯಾರು ಯೋಗದಲ್ಲಿರ್ತಾರೆ, ಯಾರು ಯೋಗಾಭ್ಯಾಸ ಮಾಡ್ತಾರೆ, ಯಾರು ಜ್ಯೋತಿಷ್ಯ ಶಾಸ್ತ್ರ ಮಾಡ್ತಾರೆ, ಯಾರು ರಿಸರ್ಚ್ ಮಾಡ್ತಾರೆ, ಹೊಸ ಹೊಸ ಆವಿಷ್ಕಾರಗಳು, ಹೊಸ ರಿಸರ್ಚ್ ತಂತ್ರಜ್ಞಾನಗಳನ್ನ ತೊಗೊಂಬರ್ತಕ್ಕಂಥದ್ದು, ಯಾರು ಟೆಕ್ನಿಕಲ್ ಸೈಡ್ ಇರ್ತಾರೆ, ಇನ್ಶೂರೆನ್ಸಲ್ಲಿರ್ತಾರೆ, ಇವ್ರಿಗೆಲ್ಲ ಲಾಭಾಂಶ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ವಿಚಾರದಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಟೈಮು ಮಕರ ಲಗ್ನದವ್ರಿಗೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ಆ ಗಲಾಟೆಗಳು, ಸ್ವಲ್ಪ ರೀತಿಯ ಒಡೆದಾಟಗಳು, ಸ್ವಲ್ಪ ಅದರಿಂದ ಆಚೆ ಬರಬೇಕು ಅಂದರೆ ಸ್ವಲ್ಪ ಕಾಲ ಕೊಟ್ಟು ನಿಮಗೆ ಅನಿಸಿದರೆ ಸರಿಯಿಲ್ಲ ಈ ರಿಲೇಷನ್ಶಿಪ್ ಅಂದರೆ ಬೇಗ ಆಚೆ ಬರ್ತಕ್ಕಂಥದ್ದು ಉತ್ತಮ. ಹಾಗೆ ಕುಂಭ ಲಗ್ನಕ್ಕೆ ಹೋಗೋಣ. ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಸಹಾಯ, ಅವರ ಟೀಚರ್ಸ್ಗಳಿಂದ ಒಂದು ರೀತಿಯ ಸಹಾಯ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ವ್ಯಾಪಾರ ಆಗುತ್ತೆ, ಆದರೆ ಸ್ವಲ್ಪ ನಷ್ಟವೂ ತೋರಿಸಿದೆ ಅಲ್ಲಿ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನರ ಸಂಪರ್ಕ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಕ್ರಯ ವಿಕ್ರಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚಿನ ಸಂಪರ್ಕ ಆಗಿ ಮೋರ್ ಕಾಂಟ್ಯಾಕ್ಟ್ಸ್ ಬೆಳೀತಕ್ಕಂಥ ಒಂದು ಸಮಯ ಕುಂಭಲಗ್ನದವ್ರಿಗೆ. ಕೊನೆಯದಾಗಿ ಮೀನಲಗ್ನ. ಮೀನಲಗ್ನದ ವಿಚಾರದಲ್ಲಿ ಬಂದಾಗ
ಯಾರು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು, ಎಜುಕೇಷನ್ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಲ್ಯಾಂಡ್ ತೊಗೊಂಡು ಅದಕ್ಕೆ ಲೋನ್ಗೆ ಅಪ್ಲೈ ಮಾಡ್ತಕ್ಕಂಥವ್ರಿಗೆ ಲೋನ್ ಬೇಕು ಸಿಗುತ್ತೆ, ಬಿಲ್ಡಿಂಗ್ ಕಟ್ಟೋಕ್ಕೆ ಲೋನ್ ಸಿಗುತ್ತೆ, ಆರೋಗ್ಯದ ಕ್ರಮದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗಳು ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವ್ಯಾಜ್ಯಗಳು, ಗಲಾಟೆಗಳು ಸ್ವಲ್ಪ ಹೆಚ್ಚಾಗಿದೆ. ಸ್ವಲ್ಪ ಶಾಂತ ರೀತಿಯಿಂದ ಇದ್ದರೆ ಕಾಲ ಬದಲಾಗ್ತಾ ಇದ್ದಂಗೆ ಮನಸ್ಥಿತಿಗಳು ಬದಲಾಗುತ್ತೆ. ಇಷ್ಟು ಈ ಬುಧನ ಗೋಚಾರ ಫಲ. ಒಳ್ಳೆಯದಾಗಲಿ ಎಲ್ಲರಿಗೂ. ಧನ್ಯವಾದಗಳು ಗುರುಜಿ. ಬುಧ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಿದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಗುರುಜಿ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೂ ಕಲಿಬೇಕನ್ನುವಂಥ ಆಸಕ್ತಿ ಇದ್ದರೆ ಸೆಪ್ಟೆಂಬರ್ 24ರಿಂದ ಪಂಡಿತ ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ಆದಷ್ಟು ಬೇಗ ನೀವು ಕೂಡ ನೋಂದಾವಣೆಯನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ. ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.